ನಮಸ್ತೆ ಸ್ವಾಗತ ಸುಸ್ವಾಗತ ಮತ್ತು ಹೊಸ ಫುಡ್ ವ್ಲಾಗಿಗೆ. ಇವತ್ತು ನಾವೆಲ್ಲ ಅದೇವಂದ್ರೆ ನಮ್ಮ ಎಡಕ್ಕೆ ಧಾರವಾಡ ಐತಿ, ಬಲಕ್ಕೆ ಹುಬ್ಳಿ ಐತಿ, ನಡಬರ್ಕ್ ನವನಗರ ಕಡೆ ಬಂದೇವೆ. ನಾವಿಲ್ಲೇ ನವನಗರ BRTS ಸ್ಟಾಪ್ ಕಡೆ ಬಂದೇವಿ. ಯಾವ ಹೋಟೆಲ್ ಐತೆ ಅಂತಂದ್ರೆ ಶ್ರೀ ವಿನಾಯಕ್ ಹೋಟೆಲ್ ಅಂತ ಐತಿ. ನಾರ್ತ್ ಇಂಡಿಯನ್ ಫುಡ್ ಮತ್ತು ಸೌತ್ ಇಂಡಿಯನ್ ಫುಡ್ ಸಿಗ್ತೈತಿ. ನಾವು ಹುಬ್ಳಿ ಟು ಧಾರವಾಡ ಟು ಹುಬ್ಳಿ ಅಡ್ಡಾಡೋ ಮುಂದೆ ಇಲ್ಲಿ ಮಿಡ್ಲ್ ಮಳೆಗಾಲದಾಗ ಎಲ್ಲರ ನಿಂತಾಗ ಗೋಬಿ ತಿಂತಿದ್ವಿ, ಗಿರ್ಮಿಟ್ ತಿಂತಿದ್ವಿ, ಪಡ್ಡು ತಿಂತಿದ್ವಿ. ಆಮೇಲೆ ಏನಂತ ಉಪ್ಪಿಟ್ಟು ಇರ್ತೈತಿ. ಇಲ್ಲೇ ಭಾಳ ಅಂದ್ರೆ ಭಾಳ ಐಟಮ್ಸ್ ಅದಾವು. ಯಾವ ಐಟಮ್ಸ್ ಹೆಂಗೆ ಅದಾವ ಅಂತ ಎಲ್ಲ ತೋರಿಸ್ತೇನಂತ. ಲೊಕೇಶನ್ ಅಂತ ಗೊತ್ತಾಗೈತಲ್ಲ, ಅಲ್ಲಿ ತೋರಿಸಲ್ಲಿ. BRTS ಫ್ಲೈಓವರ್ ಕಾಣತ್ತಿರ್ಬೇಕು ನಿಮಗಲ್ಲಿ. ಹಾಂ, ಲೈಟ್ ಕಾಣತ್ತಲ್ಲ ನಿಮಗಲ್ಲಿ. BRTS ಬಸ್ ಸ್ಟಾಪ್ ಕಾಣತ್ತಲ್ಲ. ಸೊ ಹಿಂಗೆ ಸೀದಾ ಬಂದ್ವಿ ಅಂದರೆ ಶ್ರೀ ವಿನಾಯಕ್ ಹೋಟೆಲ್ ಅಂತ ಐತಿ. ಸೊ ಇಲ್ಲೇ ಒಳಗೆ ಹೊಂಟೇವೆ ನಾವು. ನೋಡ್ಬೋದ ಈ ರೀತಿ ಒಳಗೆ ಹೆಂಗೈತಿ ಮಸ್ತ್ ಎಲ್ಲ ತೋರಿಸ್ತೇನಂತ ನಿಮಗೆ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಈ ವಿಡಿಯೋ ನೋಡತ್ತರ ಲೈಕ್ ಕಮೆಂಟ್ ಶೇರ್ ಮಾಡ್ಬೇಕು. ಪಟ್ ನಾವು ರೆಕಮೆಂಡೇಶನ್ಸ್ ಕಮೆಂಟ್ ಮಾಡಿರಿ. ಬರ್ರಿ ಈಗ. ಸೊ ಇವತ್ತು ನಮ್ಮ ಕಡೆ ಮಸ್ತ್ ಅಂದ್ರೆ ಮಸ್ತ್ ಬಿಸಿ ಬಿಸಿ ಐಟಮ್ ಬಂದಾವ. ಉಪ್ಪಿಟ್ಟು ಖಾಲಿ ಆಗೋ ಸ್ಟೇಜಿಗೆ ಬಂದೈತಿ. 7:30 ಆಗೈತಿ. ಈಗ ನೀವು ಜಲ್ದಿನ ಬರ್ಬೇಕಂತ ಹೇಳ್ತೀನಿ. ಇಲ್ಲಿ ಇಲ್ಲಿ ಮಸಾಲ ಉಪ್ಪಿಟ್ಟು ಐತಿ ನೋಡ್ರಿ. ಇಲ್ಲಿ ಮಸಾಲ ಉಪ್ಪಿಟ್ಟು ಕಾಣೋದೈತಿ ನಮಗಿಲ್ಲಿ. ದಿಸ್ ಈಸ್ ಲೈಕ್ ನಾಟ್ ಖಾರ ಬಾತ್, ದಿಸ್ ಈಸ್ ಬ್ಯಾರೆನೇ ಐತಿ. ಇದು ಟೆಕ್ಸ್ಚರ್ ನೋಡ್ಬೋದು. ಇದಕ್ಕೆ ಬರೋಣ ಅಂತ ವಿತ್ ಚಟ್ನಿ ಕೊಟ್ರಿಲ್ಲ ನಮಗೆ. ಇದು ಮಸಾಲ ಉಪ್ಪಿಟ್ಟು ಬ್ಯಾರೆನೇ ಐತಿ. ಟೇಸ್ಟ್ ಬೇರೆ ಅನ್ಸತೈತಿ ನನಗೆ. ನೋಡೋಣಂತ ನೋಡಾಕನ ಬೇರೆ ಅನ್ಸತೈತಿ. ಇಲ್ಲಿ ಬಂದಿಂದ ನಮಗೆ ಇಲ್ಲಿ ಗೋಬಿ ಮಂಚೂರಿಯನ್ ಐತಿ. ಇದು ನಾಟ್ ಕ್ಯಾಬೇಜಿಂದ ಮಾಡಿದ್ದೆ. ದಿಸ್ ಈಸ್ ಪ್ಯೂರ್ ಗೋಬಿಯಿಂದ ಮಾಡಿದ್ದೆ, ಕಾಲಿಫ್ಲವರಿಂದ ಮಾಡಿದ್ದೆ. ಆಮೇಲೆ ಟೊಮೆಟೊ ಸಾಸ್ ಐತಿಲ್ಲೇ. ಇಲ್ಲಿ ಬರ್ರಿಲೆ ಗಿರ್ಮಿಟ್. ಇಂಥ ದೊಡ್ಡ ಗಿರ್ಮಿಟ್ ನಾನು ನೋಡಿನ ಎಷ್ಟು ವರ್ಷ ಆತ ಅನ್ಸತೈತಿ. ನೀರು ಬರಾವತ್ತ ನನಗೆ ಬ್ಯಾಗ ಹೆಂಗೆ ಕಾಣೋದು ನೋಡ್ರಿ. ಕ್ವಾಂಟಿಟಿ ಈಸ್ ಆಲ್ಸೋ ಬಿಗ್, ಲೈಕ್ ಭಾಳ ಅಂದ್ರೆ ಭಾಳ ಕ್ವಾಂಟಿಟಿ ಐತಿ. ಉಳ್ಳಾಗಡ್ಡಿ, ಟಮಾಟಿ, ಮ್ಯಾಗ ಶೇವ್ ಹಾಕಿಡ್ರ ಹಳದಿ ಗಿರ್ಮಿಟ್ ಅಂದ್ರೆ ಬೇರೆನೇ ಮಜಾ ಅದ. ಆಮೇಲೆ ಇಲ್ಲ ಮೈಸೂರು ಬಜ್ಜಿ ಕಾಣತ್ತವ ನಮಗೆ. ನೋಡ್ಬೋದು ಹೆಂಗೈತಿ. ಮ್ಯಾಗ ಕ್ರಿಸ್ಪಿ ಐತಿ ಮೈಸೂರಿಂದ. ಆಮೇಲೆ ಅದ್ರ ಜೊತೆ ಚಟ್ನಿ ಐತಿ. ಚಟ್ನಿ ಎಲ್ಲಾನು ಸಿಮಿಲರ್ ಅಂತ ತಿಳ್ಕೊಂತೀನಿ. ಯಾವ್ದು ಟ್ರೈ ಮಾಡ್ಬೇಕು ಗೊತ್ತಾಗವಲ್ಲ ನನಗೆ. ಫಸ್ಟ್ ನಾವು ಟ್ರೈ ಏನು ಮಾಡ್ಬೇಕಂತಂದ್ರೆ ಉಪ್ಪಿಟ್ಟು ಮಾಡ್ತೀವಿ. ಉಪ್ಪಿಟ್ಟು ಲವರ್ಸ್ ಭಾಳ ಜನ ಅದಾರ ನಮ್ದು ಕಮೆಂಟ್ ಒಳಗೆ. ಗಿರ್ಮಿಟು ಟ್ರೈ ಮಾಡ್ಬೇಕು, ಇವನು ಎಲ್ಲ ಟ್ರೈ ಮಾಡ್ಬೇಕು. ಮಸ್ತ್ ಅಂದ್ರೆ ಮಸ್ತ್. ಹಾಂ ನೋಡಲ್ಲ ಹೆಂಗೈತಿ ಉಪ್ಪಿಟ್ಟು. ಫಸ್ಟ್ ನಾರ್ಮಲ್ ಉಪ್ಪಿಟ್ಟು ಟ್ರೈ ಮಾಡೋಣಂತ. ಇದು ರವಾ ಉಪ್ಪಿಟ್ಟು ಅಲ್ಲಿದೆ. ಇದು ರವಾ ಉಪ್ಪಿಟ್ಟು ಅಲ್ಲಿದೆ. ಇದು ಮಸಾಲ ಉಪ್ಪಿಟ್ಟು. ಗೋಧಿ ಉಪ್ಪಿಟ್ಟು ಏನಿದೆ? ಇಲ್ಲ ರವಾನೆ, ಬಟ್ ಸಣ್ಣ ರವೆ ಇರ್ಬೇಕು. ಅದು ಮಸಾಲೆ ಏನೈತಲ್ಲ ಅದು ಡಿಫ್ರೆಂಟ್ ಹಾಕಿರ್ತಾನೆ. ಇಲ್ಲ ಹೆಂಗಂದ್ರೆ ಸಾಂಬಾರು. ಸೊ ಇದಂತೂ ಅನ್ನತೈತಿ. ಇದು ಉಪ್ಪಿಟ್ಟು ರವಾ ಉಪ್ಪಿಟ್ಟು ಅನ್ಸಾತಿಲ್ಲ ನನಗೆ. ಬಟ್ ಇದು ಮಸಾಲೆಯಿಂದ ಹಂಗೆ ಮಾಡಿರ್ತಾರಂತ. ಖಾರ ಐತಿ. ಇದು ಖಾರ ಬಾಟ್ ಟೈಪ್ ಇಲ್ಲಿದೆ. ನೋಡ್ಬೋದು ಖಾರ ಐತಿ. ದಿಸ್ ಈಸ್ ಇಷ್ಟು ವರ್ಷ 26 ವರ್ಷದಾಗ ನಾ ಉಪ್ಪಿಟ್ಟು ತಿಂದಿದ್ದು ಹಿಸ್ಟ್ರಿ ಒಳಗೆ. ದಿಸ್ ಈಸ್ ಯೂನಿಕ್. ಚಟ್ನಿ ತಿನ್ನೋಣ. ನೀವು ಹುಬ್ಳಿ ಧಾರವಾಡ ಒಳಗೆ ಎಲ್ಲೇ ಚಟ್ನಿ ತಿನ್ನಿರಿಪ್ಪ ಪಾಸ ಇದೆ. ಚಟ್ನಿ ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ. ನಾ ಬರೆದು ಕೊಡ್ತೀನಿ ನಿಮ್ಗೆ. ಸ್ವಲ್ಪ ಶೇವ್ ಹಾಕೊಂಡು ತಿನ್ನೋಣಂತ. ಸ್ವಲ್ಪ ಹಂಗೆ ಚಟ್ನಿನ ಹಾಕೋಣಂತೆ. ಎಲ್ಲ ಹಾಕ್ಕೊಂಡೆ. ಹಾಂ ಇದು ಇದಕ್ಕೆ ನೋಡಲ್ಲ. ನೈಸ್ ಅನ್ನೋದು. ದಿಸ್ ಈಸ್ 100% ರೆಕಮೆಂಡೆಡ್. ನಿಮಗೆ ಲೊಕೇಶನ್ ಹೇಳೇನಲ್ಲ ಅಲ್ಲೇ. ಉಪ್ಪಿಟ್ಟು ಬೇರೆನೇ ಇದ್ದಿದ್ದು. ಆಮೇಲೆ ನಿಮಗೆ ಶೇಂಗಾ ಹಾಕ್ಯಾರ ಒಳಗೆ. ಹಸಿಮೆಣ್ಸಿನ್ಕಾಯಿ ಚಂಕ್ಸ್ ಅದಾವೆ. ಶೇಂಗಾ ಸಾಫ್ಟ್ ಕಡಕ್ ಅದಾವೆ ಒಳಗೆ. ಅದು ಅನ್ನೋ ಟೇಸ್ಟ್ ಐತಿ. ನನಗೆ ಗೋಬಿ ಟ್ರೈ ಮಾಡ್ಬೇಕು ಅನ್ಸೈತಿ. ಈಗ ನೆಕ್ಸ್ಟ್ ಬರಲಿ. ಎಸ್. ಸೊ ಗೋಬಿ ಟ್ರೈ ಮಾಡೋಣಂತ. ಆರೋಗ್ಯನ ಬಿಫೋರ್ ಹೆಂಗೈತಿ ಪೀಸ್ ಹೆಂಗೈತಿ ಹಿಂಗೆ ನೋಡ್ರಿ. ನಾವು ಪೀಸ್ ಐತಿ. ಸ್ವಲ್ಪ ಸ್ವೀಟಿಶ್ ಐತಿ, ಬಟ್ ಹಿಂಗೆ ಫ್ಲೇವರ್ಫುಲ್ ಐತಿ. ಗೋಬಿ ಭಾಳ ಅಂದ್ರೆ ಭಾಳ ನೋಡ್ರಿ. ಗೋಬಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಐತಿ. ಹಿಂಗೆ ಬಾಯಾಗಿಟ್ರೆ ಕರ್ಗಾತಾವ. ಗುಡ್ ಗೋಬಿ. ಅರೌಂಡ್ ಒಂದು 8 ಕೊಡ್ತೀನಿ. 8 ಇಲ್ಲ 7.5 ಅಂತ ತಿಳ್ಕೊರಿ ಔಟ್ ಆಫ್ 10. ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ವೀಟಿಶ್ ಅನ್ಸತೈತಿ. ಸಾಸ್ ಸಾಸ್ ಸ್ವಲ್ಪ ಸ್ವೀಟಿಶ್ ಐತಿ. ಬಟ್ 40% ಸ್ವೀಟ್, 60% ಖಾರ ಐತಿ. ಸಾಸ್ ಖಾರ ಐತಿ ಸ್ವಲ್ಪ. ಅದಕ್ಕೆ ಗೋಬಿ ಮಂಚೂರಿ ಅಂತಾರೆ ನೀವು. ಸಾಸ್ ಹಚ್ಕೊಂಡ್ರೆ ಖಾರ ಹತ್ತೈತಲ್ಲಿದೆ. ಉಲ್ಟಾ ಆತಲ್ಲಿದೆ. ಹೆಂಗೈತಿದೆ? ನೀವು ಸಾಸ್ ಹಚ್ಕೊಂಡು ತಿಂತೀರೇನೆ. ಪಿಜ್ಜಾಗೆ ಯಾರು ಸಾಸ್ ಹಚ್ಕೊಂಡು ತಿಂತೀರಿ ಕಮೆಂಟ್ ಮಾಡಿರಪ್ಪ. ನಿಮ್ಮ ದೋಸ್ತರು ಯಾರು ಇದ್ದಾರೆ. ಯಾಕಂದರೆ ಪಿಜ್ಜಾ ಜೊತೆ ಸಾಸ್ ದೇವ್ರಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ನೋಡಲ್ಲ ವೀರ ತಿಂತಾನಂತೆ. ಗಿರ್ಮಿಟ್ ಲಾಸ್ಟ್ ತಿಂದ್ರಾತೆ.
ಗೋಬಿ ರೆಕಮೆಂಡ್ ಮಾಡ್ತೀನಿ. ಗೋಬಿ ನೀವು ಟ್ರೈ ಮಾಡ್ಬೋದು ಇಲ್ಲೆಲ್ಲರೂ ಹೋಗ್ಬೇಕಾದ್ರೆ. ಇಟ್ ಈಸ್ ಗುಡ್ ಗೋಬಿ. ಈಗ ನಾವು ಮೈಸೂರು ಬಜ್ಜಿ ಬಿಡಲೆ ಹಿಂಗೈತಿ ಫಿಲ್ಲಿಂಗ್. ಹಸಿಮೆಣ್ಸಿಕಾಯ್ನೂ ಹಾಕ್ಯಾರ ಒಳಗೆ ಸ್ಪಾಂಜಿ ಐತಿ. ಅದೇನು ನಾವು ಸಣ್ಣವರಿದ್ದಾಗ ನಮ್ಮ ಗಾಂಧಿ ಚೌಕ್ ಐತಿ ಇಲ್ಕಲ್ಲೊಳಗೆ ನಾವು ಈಗ ಅದ ಮಾತಾಡ್ಕೊಂಡು ಬರತ್ತಿದ್ವಿ ಮಿರ್ಚಿ ಬಜ್ಜಿ ಹೆಂಗಿರ್ತಿತ್ತು ಅಂತೇಳಿ. ಅವಾಗ ಇವರು ಮೈಸೂರು ಬಜ್ಜಿ ಅಂತ ಮಾಡ್ತಿದ್ರು. ಅದು ನಮ್ಗೆ ಗೊತ್ತಿದ್ದಿಲ್ಲ ಮೈಸೂರು ಬಜ್ಜಿ ಅಂತೇವೋ ನಾವು ಗೋಲ್ ಬಜ್ಜಿ ಅಂತೇವೋ ಮಂಗ್ಳೂರು ಬಜ್ಜಿ ಅಂತೇವೋ ಅಂತೇಳಿ ಫಸ್ಟ್ ನಾರ್ಮಲಿ ಇಡ್ತೀನಿ ನಾವು. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಹೆಂಗಿರ್ಬೇಕಂದ್ರೆ ಮೈಸೂರು ಬಜ್ಜಿ ಗೋಲ್ ಬಜ್ಜಿ ಮಂಗ್ಳೂರು ಬಜ್ಜಿ ಹೊರಗೆ ಸ್ವಲ್ಪ ಕ್ರಂಚಿ ಇರ್ಬೇಕು, ಒಳಗೆ ಫುಲ್ ಸಾಫ್ಟ್ ಇರ್ಬೇಕು. ದ್ಯಾಟ್ ಈಸ್ ದ ಇದು ಚಟ್ನಿ ಜೊತೆ ಹಚ್ಕೊತೀನಿ ನೋಡಿ. ಇದು ಹಂಗೆ ಪ್ಲೇನ್ ಇರ್ತೈತಿ. ಕಡಕ್ ಐತಿ. ಸ್ಲೈಟ್ ಸ್ವಲ್ಪ ಹಿಂಗೆ ಮೈಸೂರು ಬಜ್ಜಿದು ಟೇಸ್ಟ್ ಬರ್ತೈತಲ್ಲ ಮೊಸರು ಗಿಸರು ಹಾಕಿದ್ದೆ ಅದೊಂದು ಫ್ಲೇವರ್ ಐತಪ್ಪ ಇದ್ರದ್ದು ಮೈಸೂರು ಬಜ್ಜಿ ಫ್ಲೇವರ್ ಅದು ಬರೋದೈತಿ ಆ್ಯಕ್ಚುಲಿ. ನೋ ತಿಂದ್ರೆ ಕಡಿಮೆ ಕುಡಿಮೆ ಮಾಡ್ತಾವ. ನೈಸ್. ಗಿರ್ಮಿಟ್ ಚಮಚಿ ಏನಾರ ಕೊಟ್ರೈತಲ್ಲ ತೊಗೊಂಡು ಸೈಡ್ಗೆ ಇಡ್ರಿ. ಎಸ್ ಹಾಂ ಗಿರ್ಮಿಟ್ ನನಗೆ ಈ ಪರಿ ಅನಾಹುತ ಅನ್ಸತೈತೆ ಅಂದ್ರೆ ನೋಡ್ಬೋದಿಲ್ಲ ಹೆಂಗೆ ಕಾಣತೈತಿ. ಹಾಂ ನೈಸ್. ಇದನ್ನ ಹಿಂಗೆ ತೊಗೊಂಡೆ. ಟೊಮ್ಯಾಟೊ ಗಿರ್ಮಿಟ್ ಯಾರಿಗೆ ಲೆಕ್ಕ ಹಾಕೈತಲ್ಲ ಚಲೋ ಲೆಕ್ಕ ಹಾಕೈತಿ. ಎವ್ರಿ ಇಲ್ಲಿ ಕ್ಲೋಸ್ ಬಾಯ್ಲೆ ಪ್ರತಿಯೊಂದು ಚುಮ್ಮರಿಗೂ ಮಸಾಲೆ ಹತ್ತೈತಿ. ಉಳ್ಳಾಗಡ್ಡಿ ಟಮಾಟಿ ಏನೇನು ಬೇಕು ಎಲ್ಲ ಅದಾವು. ದಿಸ್ ಇಸ್ ನಾಟ್ ಟೂ ಸ್ಪೈಸಿ. ದಿಸ್ ಇಸ್ ಲೈಕ್ ವೆರಿ ನಾರ್ಮಲ್. ದಿಸ್ ಇಸ್ ವೆರಿ ಮೈಲ್ಡ್ ಅಂದ್ರೆ ಮೈಲ್ಡ್ ಐತದ ಗಿರ್ಮಿಟ್. ಆಮೇಲೆ ಗಿರ್ಮಿಟ್ ಅಂದ್ರೆ ಚುಮ್ಮರಿ ಫುಲ್ ಮೆತ್ತಗಿಲ್ಲ, ಮಸ್ತ್ ಅಂದ್ರೆ ಮಸ್ತ್ ಕಡಕ್ ಅದಾವೆ. ಕ್ರಿಸ್ಪಿನೂ ಐತಿ, ಮೀಡಿಯಮ್ ಐತದ. ಆಮೇಲೆ ಶೇವ್ ಹಾಕಾರಲ್ಲ ಅದು ಇದನ್ನು ಟೇಸ್ಟ್ ಕೊಡ್ತೈತಿ. ನನಗೆ ಟಮಾಟಿ ಲೆಕ್ಕ ಹಾಕೈತೆ ನೋಡಪ್ಪ ಗಿರ್ಮಿಟ್ ಒಳಗೆ. ನಿಂಗೆ ಬೇರೆ ನನಗೆ ಟಮಾಟಿ ಗಿರ್ಮಿಟ್ ಲೈಕ್ ಹಾಕೈತೆ ಆ್ಯಕ್ಚುಲಿ. ಹಾಂ ಬಟ್ ಇರ್ಬೇಕು ಟಮಾಟಿ ಇದ್ರೆ ನಂಗೆ ಲೈಕ್ ಹಾಕೈತಿ. ನಿಮಗೇನು ಟಮಾಟಿ ಲೈಕ್ ಹಾಕತ್ತಾನೆ. ಸೊ ಬೇಸಿಕಲಿ ಇವನೇ ಐಟಮ್ ತೋರಿಸಂಗಿಲ್ಲ. ಉಪ್ಪಿಟ್ಟು ನಂಬರ್ 1 ಫಸ್ಟ್ ಪ್ರಯಾರಿಟಿ. ಬಿಸಿದಾಗ್ತೀನಿ ರೀ, ಜಲ್ದಿನ ಬರ್ರಿ. 7:30 ಮ್ಯಾಗ ಬಂದ್ರೆ ಖಾಲಿ ಆಗಿಬಿಡ್ತೈತಿ. ನಾವು ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಸಿಕ್ಕೈತೆ ನಮಗೆ. ಗೋಬಿ ಟ್ರೈ ಮಾಡ್ಬೇಕು. ಮೈಸೂರು ಬಜ್ಜಿ ಅಂತ ನಿಮ್ಗೆ ಗೊತ್ತಿದ್ದೇ ಐತಿ. ಗೋಬಿನೂ ಟ್ರೈ ಮಾಡಿರಿ. ಗಿರ್ಮಿಟ್ 100% ನೀವು ಆರಾಮ್ 3 ದಿನ ತಿನ್ಬೋದಪ್ಪ. ಅಷ್ಟು ಕ್ವಾಂಟಿಟಿ ಐತೆ ಆರಾಮ್ಸೆ. ಹೆಂಗೈತಿ ಇವ್ರೆ ನಾನು ಇದು ಮತ್ತು ಇದು ಫಿಕ್ಸು. ನೀ ರೆಗ್ಯುಲರ್ ತಿಂತೇನೆ ಇಲ್ಲ. ಇದು ಮಸ್ತ್ ಇರ್ತೈತಿ. ಉಪ್ಪಿಟ್ಟಂತೂ ಫೇವ್ರೇಟ್. ಇದು ಫ್ಲೇವರೇ ಬೇರೆ ಇದ್ರದ್ದು. ಶುಂಠಿ ಟೇಸ್ಟ್ ಬರ್ತೈತಿ ಇದ್ರ. ಮಸ್ತ್ ಇರ್ತೈತೆ. ನನಗೂ ಮಸಾಲೆ ಉಪ್ಪಿಟ್ಟು ಸೇರ್ತಾ. ಮಸಾಲೆ ಉಪ್ಪಿಟ್ಟು ಸೇರ್ತಾ ಮತ್ತೆ ಇನ್ನೇನು ಸೇರ್ತಾ. ಗಿರ್ಮಿಟ್ ತಿಂದಿಲ್ಲ ಅಲ್ಲ ಇನ್ನೂ. ಲಾಸ್ಟಿಗೆ ಇಟ್ಟು ನಾನು ಗಿರ್ಮಿಟ್ ಮಸ್ತ್ ಐತಿ ಲಾಸ್ಟಿಗೆ. ಎಸ್ ಓಕೆ. ಸೊ ಈ ಹೋಟೆಲ್ ರೆಕಮೆಂಡೆಡ್ 100% ರೆಕಮೆಂಡ್. ಬೆಳಗ್ಗೆನೂ ಹಂಗೆ ಇರ್ತೈತಿ ಬ್ರೇಕ್ಫಾಸ್ಟ್ ಎಲ್ಲ. ಆ್ಯಕ್ಚುಲಿ ನಾನು ನಾಷ್ಟನೂ ಮಾಡೀನಿ. ಪೂರಿ ಬಾಜಿ ಇಡ್ಲಿ ದೋಸೆ ಚಟ್ನಿ. ಆಲ್ರೆಡಿ ಮಸಾಲೆ ಉಪ್ಪಿಟ್ಟು ಖಾಲಿ ಹಾಕಿ ಬಂದೈತಿ ಇಲ್ಲಿ. ಚಟ್ನಿ ಜೊತೆ ತಿನ್ನೋದನ್ನು. ನಾಲ್ಕು ದಿನ ಬದುಕ್ತೇವಿ ಮಸ್ತ್ ಚಂದಂಗೆ ತಿಂದು ಉಂಡೆ ಮುಕ್ಕೋರಿ. ಇವ್ರ ಗತೆ ಇದೆಲ್ಲ ತಿಂದು ಖಾಲಿ ಮಾಡ್ತೇವೆ. ತಿಂದು ಖಾಲಿ ಮಾಡಿ ನಿಮ್ಗೆ ಸಿಗ್ತೇವೆ ಅಂತ ಅಲ್ಲಿ ಮಟ ನೀವು ಲೈಕ್ ಮಾಡ್ಬೇಕು. ಯಾವ ಪರಿ ಹೊಟ್ಟೆ ತುಂಬೈತಿ ಅಂದ್ರೆ ಅನ್ನಾವತ್ತು ಹೊಟ್ಟೆ ತುಂಬೈತಿ. ಕಂಟು ಪೂರ್ತಿ ತಿಂದ್ವಿ ನಾವು ಆ್ಯಕ್ಚುಲಿ. ಇಲ್ಲಿ ಕ್ವಾಂಟಿಟಿ ಭಾಳ ಅನ್ನಿಸ್ತದೆ. ಒಂದು ಗಿರ್ಮಿಟ್ ತೊಗೊಂಡು 3 ಜನ ತಿನ್ಬೋದು ನೀವು. ದ್ಯಾಟ್ ಈಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ನಾ ಹೇಳ್ತೇನೆ. ಇದನ್ನು ಇಲ್ಲ ಅಂತಂದ್ರೆ ಅದು ತ್ರಾಸ ಆಕೈತಿ. ಗಿರ್ಮಿಟ್ ನಂದು ಫಸ್ಟ್ ಪ್ರಯಾರಿಟಿ. ವೀರ ನಿಂದು ಯಾವ್ದು ಫಸ್ಟ್ ಯಾವ್ದು ಬೇಕಾಯ್ತು ನಿಂಗೆ? ನನಗೂ ಗಿರ್ಮಿಟ್ ಫಸ್ಟ್. ಸೆಕೆಂಡ್ ಮಸಾಲ ಉಪ್ಪಿಟ್ಟು ಬಿಸಿ ಇದ್ರೆ ಇನ್ನೂ ಫಸ್ಟ್ ಹಾಕಿತ್ತದ. ಅದೊಂದು ಆತ. ಆಮೇಲೆ ಗೋಬಿ ಒಂದು, ಮೈಸೂರು ಬಜ್ಜಿ ಒಂದು. ಮತ್ತು ಇನ್ನೇನು ಭಾಳ ಸಿಗ್ತಾವಿಲ್ಲ ಆ್ಯಕ್ಚುಲಿ. ಪಡ್ಡು ಸಿಗ್ಬೋದು. ನಾವು ಇಲ್ಲಿ ಅಂತ ಅಡ್ತಾ ಟೈಮಿಗೆ ಬರ್ತೇವೆ ನಾವು. ಎಗ್ಗು ಸಿಗ್ತದೆ ನಾವು ಇಲ್ಲಿ. ಓನರಿಗೆ ಹೋಗಿ ಮಾತಾಡ್ಸೋಣಂತೆ ಎಷ್ಟು ವರ್ಷದಿಂದ ಮಾಡತ್ತಾರ ಏನು ಎತ್ತ ಅಂತೇಳಿ ಆಯ್ತು. ಬಟ್ ಮಾರ್ನಿಂಗ್ ಇಡ್ಲಿ ವಡಾನು ಟೇಸ್ಟ್ ಇರ್ತೈತಿ. ಸಾಂಬಾರು ಟೇಸ್ಟ್ ಇರ್ತೈತಿ. ಪೂರಿ ತಿಂದಿನಿ. ಪೂರಿ ಬಾಜಿ ಟೇಸ್ಟ್ ಇರ್ತೈತಿ. ಸೊ ಇಷ್ಟೆಲ್ಲ ರೆಕಮೆಂಡೇಶನ್ಸ್ ಅದಾವು. ನೀವು ಇಲ್ಲಿ ಏನು ತಿಂದಿರಿ, ನಿಮಗೆ ಏನು ಫೇವ್ರೇಟ್ ಅಂತೇಳಿ ಅದನ್ನು ಕಮೆಂಟ್ ಮಾಡಿರಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣ ಅಂತೇಳಿ. ಎಷ್ಟು ವರ್ಷ ಆದ್ರಿ ಇದು ಹೋಟೆಲ್ ಸ್ಟಾರ್ಟ್ ಮಾಡಿ? 35-40 ವರ್ಷ ಆಯ್ತು. 30-40 ವರ್ಷ ಆಯ್ತು. ನಿಮ್ದು ಫಸ್ಟ್ ಅಲ್ಲಿ ಕೆಳಗಿತ್ತಲ್ಲ, ಅವಾಗ್ಲಿಂದ ನಾವು ಆ್ಯಕ್ಚುಲಿ ಇಂಜಿನಿಯರಿಂಗ್ ಇದ್ದಾಗ ಅಡ್ಡಾಡ್ತಿದ್ವಿ. ನೀವು ಪಡ್ ಮಾಡ್ತೀರಣ್ಣ? ಪಡ್ ಮಾಡ್ತಿದ್ವಿ. ಅದು ಚಲೋ ಮಾಡ್ತಿದ್ರಿ ನೀವು. ಏನು ನಿಮ್ದು ಗಿರ್ಮಿಟ್ ಆತು, ಗೋಬಿ, ಫ್ರೈಡ್ ರೈಸ್, ಆಮೇಲೆ ಮಸಾಲ ಉಪ್ಪಿಟ್ಟು, ಮೈಸೂರು ಬಜ್ಜಿ. ಹೈಯೆಸ್ಟ್ ಸೇಲ್ ಆಗೋದು ಯಾವುದು?
ನಮ್ದು ಮೈಸೂರು ಬಜ್ಜಿ ಮಸಾಲ ಉಪ್ಪಿಟ್ಟು ಮಸಾಲ ಉಪ್ಪಿಟ್ಟು ತಿನ್ಬೇಕಂದ್ರೆ ಯಾವ ಟೈಮಿಂಗ್ ಬಂದರೆ ಚಲೋ 5 ಗಂಟೆಯಿಂದ ಸಂಜೆ 5 ಗಂಟೆ 5 ಗಂಟೆಯಿಂದ ಒಂದು 6:30 7 ಗಂಟೆ 7:30 8 ಮಟನೂ ಇರ್ತೈತಿ ಬಟ್ ಜಲ್ದಿ ಖಾಲಿ ಆತಂದ್ರೆ ಖಾಲಿ ಆಕೈತಿ ಬಟ್ ನೀವು ಜಲ್ದಿನೇ ಬರ್ರಿ ಆ್ಯಂಡ್ ಅಂಗಡಿ ಟೈಮಿಂಗ್ಸ್ ಏನದಾವ ರೀ 9:30 ಸರ್. ಬೆಳಗ್ಗೆ ಏನೇನು ಬೆಳಿಗ್ಗೆ 6:30 ಚಾಲು ಆಗ್ತದೆ. ಏನೇನು ಸಿಗ್ತೈತೆ ಅವಾಗ? ಬೆಳಿಗ್ಗೆ ಇಡ್ಲಿ ವಡ ಉಪ್ಪಿಟ್ಟು ಶಿರಾ ದೋಸೆ ಪೂರಿ ಬನ್ಸ್. ಮಧ್ಯಾಹ್ನ ಪಲಾವ್ ಬಿಸಿಬೇಳೆ ಬಾತ್. ಪಲಾವ್ ಟ್ರೈ ಮಾಡ್ಬೇಕಾತಿಲ್ಲ ಬಂದಂಗಂದ್ರೆ. ಓಕೆ, ಸಾಯಂಕಾಲ ನಿಮ್ಗೆ ಇವೆಲ್ಲ ಸ್ನ್ಯಾಕ್ಸ್ ಸಿಗ್ತವೆ. ಸ್ನ್ಯಾಕ್ಸ್ ಎಲ್ಲ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಸರ್. ಮಸ್ತ್ ಅಂದ್ರೆ ಮಸ್ತ್ ಖಾರ್ ಇರ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಮಜಾ ಬಂತೆ. ಸಾಯಂಕಾಲ ಈ ರೀತಿ ಮಸ್ತ್ ರೋಡ್ ಒಳಗೆ ನೋಡ್ಬೋದು, ಮಸ್ತ್ ಗಾಡಿ ಹೋಗಿರ್ತಾವೆ, ತಂಪಂದ್ರೆ ತಂಪು ಗಾಳಿ ಇರ್ತೈತಿ. ಅದ್ರ ಜೊತೆ ದೋಸೆ ಜೊತೆ ಬಂದು ಕುಂತು ತಿಂದಿದ್ದ ಮಜಾನ ಬೇರೆ. ಚಹಾ ಕುಡಿಬೋದಿತ್ತು ಬಟ್ ಚಹಾ ಇಂಥ ಶೆಕ್ಯಾಗ ನಾ ಚಹಾ ಕುಡಿದ್ಬಿಟ್ಟೆ ಶಡ್ದು ಹೋಗ್ತೀನಿ. ಸ್ವಲ್ಪ ಈಗ ಬೇಡ, ಇನ್ಸ್ಟಾಗ್ರಾಮ್ದಾಗ ಹೋಗಿ ಫಾಲೋ ಮಾಡಿರಿ, ಮಸ್ತ್ ಆಟೋಮೆಟಿಕ್ ಕಾಂಟೆಂಟ್ ಇರ್ತೈತೆ ಅಲ್ಲೇ. ಆ್ಯಂಡ್ ವೀರ್ಯಾನು ಅದಾನ ಹಿಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಲ್ಡಿಂಗ್ ದ ಕ್ಯಾಮ್ರಾ. ಅವನಿಗೂ ಈಗ ಸೊಳ್ಳಿ ಕ್ಯಾಮ್ರಾ ಮುಂದೆ ಅಡ್ಜಸ್ಟ್ ಮಾಡಾಕ್ತೀನಿ. ಬರ್ತೇವಂತ ಮಸ್ತ್ ಅಂದ್ರೆ ಮಸ್ತ್ ನಿಮ್ಗೆ ಗೊತ್ತಿಲ್ಲಾರ್ದ ಫುಡ್ ಪ್ಲೇಸಸ್ ಹುಡ್ಕೊಂಬರ್ತೇವಂತ ನಾವು. ಸೊ ಅದಕ್ಕೆ ಸ್ಟೇಟ್ ಟ್ಯೂನ್ ಆಗಿರ್ಬೇಕು. ನೀವೇನಾರು ರೆಕಮೆಂಡ್ ಮಾಡಬೇಕಂತಂದ್ರೆ ಈ ಪ್ಲೇಸಸ್ಗೆ ಹೋಗಿ ನಾವು ಟ್ರೈ ಮಾಡ್ಬೇಕಂತಂದ್ರೆ ಅದನ್ನು ಕಮೆಂಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ನಿಮ್ಮ ಬೆಂಬಲ ಹಿಂಗೆ ಇರಲಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಖುಷಿಯಾಗಿರ್ಬೇಕು, ನನ್ನ ಆಗ್ತಾ ಇರಬೇಕು. ಬಾಯ್.